ನಮ್ಮ ಈ ವೈರ್ಸ್ ಎಲ್ಲ ಸ್ವಲ್ಪ ಡ್ಯಾಮೇಜ್ ಮಾಡಿಬಿಟ್ಟಿದೆ. ಸ್ಟೂಡೆಂಟು ಹುಡುಗರಿಂದ ಕಾಟ ಜಾಸ್ತಿ ಆಗ್ತಿದೆ. ಯಾರೋ ಸ್ವಲ್ಪ ಟೆಕ್ನಿಷಿಯನ್ ಕಳಿಸ್ಬಿಟ್ಟು ಸ್ವಲ್ಪ ಅರೇಂಜ್ ಮಾಡ್ತೀರಾ ಸರ್? ಗುಡ್ ಮಾರ್ನಿಂಗ್ ಸರ್. ಸರ್ ಹೇಳಿ. ಸರ್ ಒಂದು ಟೆಕ್ನಿಷಿಯನ್ ಬೇರೆ ಜಾಬಲ್ಲಿ ಇದ್ದಾರೆ. ಅವ್ರಿಗೆ ಇನ್ನೊಂದು ಚೆಕ್ ಮಾಡ್ಬಿಟ್ಟು ಇನ್ನೊಂದು ಅರ್ಧ ಗಂಟೆ ಅಷ್ಟೊತ್ತಲ್ಲಿ ರೀಚ್ ಮಾಡೋಣ. ಸರ್ ಗುಡ್ ಮಾರ್ನಿಂಗ್ ಸರ್. ಮಾರ್ನಿಂಗ್. ಪ್ರಶಾಂತ್ ಅಂತ. ಸ್ವಲ್ಪ ದಯವಿಟ್ಟು ನೋಡಿ, ಎಂಪ್ಲಾಯೀಸ್ ಸ್ವಲ್ಪ ಕಂಪ್ಲೇಂಟ್ ಮಾಡ್ತಾರೆ. ಸ್ಟೂಡೆಂಟು ರೂಟಿಂಗಲ್ಲಿ ನೈಟ್ ಹೊತ್ತು ಎಂಪ್ಲಾಯೀಸ್ ಸ್ವಲ್ಪ ವರ್ಕ್ ಮಾಡ್ತಾರೆ. IT ಕಂಪ್ನಿ ನಮಗೆ ಸೌಂಡ್ ಅದೇ ಕೇಬಲ್ ಸ್ವಲ್ಪ ಕಚ್ಚೋದು ಸೌಂಡ್ ಬರ್ತಿದೆ ಅಂತ ಕಂಪ್ಲೇಂಟ್ ಬಂತು. ಮತ್ತೆ ನಿಮ್ಮ PC ಅವ್ರಿಗೆ ರಾಮ್ ಅವ್ರಿಗೆ ಫೋನ್ ಮಾಡಿದ್ವಿ. ಕಳಿಸ್ತೀವಿ. ಅದೇ ನಿಮಗೆ ಇವಾಗ ಏನಾದರೂ ಬೇಕಾದರೂ ಹೇಳಿ ಸರ್. ನಮಗೊಂದು ಲ್ಯಾಡರ್ ಬೇಕಿತ್ತು, ಸೀಲಿಂಗ್ ಚೆಕ್ ಮಾಡಿ ನಾನು ಚೆಕ್ ಮಾಡಿ ನಿಮ್ಗೆ ಆಮೇಲೆ ಎಲ್ಲ ಎಂಟ್ರಿ ಪಾಯಿಂಟ್ ಇತ್ತು ಅಂತ ನಾನು ನಿಮ್ಗೆ ಇಂಟಿಮೇಷನ್ ನಾನು ಕಳಿಸ್ಕೊಡ್ತೀನಿ. ಜಸ್ಟ್ ವೆಯ್ಟ್ ಮಾಡಿ 2 ಮಿನಿಟ್ಸ್. ಫೋನ್ ಹಾಕ್ತೀನಿ. ಹಲೋ, ನವೀನ್ ಎಲ್ಲಿದೆಯಪ್ಪ? ಸ್ವಲ್ಪ ಇಲ್ಲಿ ಟೆಸ್ಟ್ ಕಂಟ್ರೋಲ್ ಬಂದವ್ರೆ. ಏನೋ ಸ್ಟೂಲು ಲ್ಯಾಡ್ ಇದೆ ಎತ್ಕೊಂಡಪ್ಪ ಸ್ವಲ್ಪ. ಅವ್ರಿಗೆ ಇಲ್ಲಿ ನಮ್ಮದು ಎಂಪ್ಲಾಯೀಸ್ ಕಂಪ್ಲೇಂಟ್ ಮಾಡಿದ್ರಲ್ಲ, ಮೈನ್ ಜಾಗ ರೂಟಿಂಗ್ ಏರಿಯಾ ಮತ್ತು ಕೇಬಲ್ ಡಕ್ಟು ಅದು ನೀಟಾಗಿ ಸ್ವಲ್ಪ ತೋರಿಸ್ಕೊಡ್ತೀಯಾ ಸರ್? ಬಂದಾ? ಸ್ವಲ್ಪ ಕೊಡಪ್ಪ ಅವ್ರಿಗೆ ಚೆಕ್ ಮಾಡಲಿ ತೋರಿಸ್ಬಿಡು. ಹಂಗೆ ಅಲ್ಲಿ ನಮ್ಮ ಟಚ್ ಚೆಕ್ ಮಾಡಿ ಅವ್ರಿಗೆ ಯಾಕೆ ಕೊಟ್ಟಿದ್ದೆ ನೀನು ಅವ್ರಿಗೆ? ನಾನು ಹೇಳಿದ್ನಲ್ಲ ಮೈಂಟೆನೆನ್ಸ್ ಅವ್ರಿಗೆ ಚೆಕ್ ಮಾಡೋ ಒಂದು ಸತಿ ಅಂತ. ಹಲೋ, ನಾನು ಕೌಶಿಕ್ ಸರ್. ಎಲ್ಲಿದ್ದೀರಾ ಸರ್? ಪ್ರಶಾಂತ್ ಸರ್ವಿಸ್ ಬಂದಿದ್ದು ಒಂದು ರಿಪೇಕ್ ಸರ್ವಿಸ್ಗೆ, ಇದು ಗೋಲ್ಡ್ನ ಸರ್ವಿಸ್ಗೆ ಜಸ್ಟ್ ಗಿಟ್ಟಾಗಿ ಬಿದ್ದಿದ್ದಾರೆ ಅವರು. ಪ್ರಶಾಂತ್ ಸ್ವಲ್ಪ ಅರ್ಜೆಂಟ್ ಬರ್ತೀರಾ? ಬೇಗ ಬನ್ನಿ. ಏನಾಯ್ತು ಪ್ರಶಾಂತ್? ಕಾಲ್ ಮಾಡಿಲ್ಲ, ಕಂಪ್ಲೇಂಟ್ ಅಥವಾ ಜಾಸ್ತಿ ಇದೆ ಅಂತ ಕಾಲ್ ಚೆಕ್ ಮಾಡಿ ಅಂತ ಬಂದ್ವಿ. ಚೆಕ್ ಮಾಡಿದ್ವಿ, ಜಸ್ಟ್ ಚೇರ್ ಕೊಟ್ಟು ಚೆಕ್ ಮಾಡಿಬಿಟ್ಟು ಚೆಕ್ ಮಾಡಿದ್ರೆ ಸ್ಪೀಡಾಗಿ ಬಿದ್ದಿದ್ದಾರೆ. ಪರವಾಗಿಲ್ಲ ಸರ್, ರಿಪೇರ್ ಎಲ್ಲ ಮಾಡಿದ್ದೀರಿ, ಪರ್ಫೆಕ್ಟ್ ಆಗಿದ್ದಾರೆ. ಅದಕ್ಕೆ ಕಾಲ್ ಮಾಡಿದ್ವಿ, ಸ್ಪೀಕರ್ ಎಕ್ಸ್ಟೆಂಟ್ ಆಗಿದೆ ಅಂತ ಹೇಳ್ಬಿಟ್ಟು ಇನ್ಫಾರ್ಮ್ ಮಾಡೋಣ ಅಂತ. ಅದಕ್ಕೆ ಸರ್ ನಾನು ಲ್ಯಾಡರ್ ಅಂತ ಕೇಳೋದಕ್ಕೆ ಅದೇ ನಾನು ಮೈಂಟೆನೆನ್ಸ್ ಚೆಕ್ ಮಾಡಿದ್ದೀನಿ ಅವ್ರಿಗೆ, ಹೇಳಿದ್ದೀನಿ ಅವ್ರಿಗೆ. ಸೊ ನಮಗೂ ಗೊತ್ತಿಲ್ಲ, ಆಕಸ್ಮಿಕ ಆಗಿದೆ. ನೆಕ್ಸ್ಟ್ ಫ್ಯೂಚರ್ ನಾವು ಬೇರೆ ಲ್ಯಾಡರ್ ಅರೇಂಜ್ಮೆಂಟ್ ಮಾಡ್ತೀವಿ. ಮಾಡ್ಕೊಳ್ಳಿ, ನೀವು ನೋಟ್ ಮಾಡ್ಕೊಳ್ಳಿ. ನಿಮ್ಮ ಕಡೆಯಿಂದ ಸೇಫ್ಟಿ ಆಗಿದೆ. ಸೊ ನಾವು ಇದನ್ನೆಲ್ಲ ಯೂಸ್ ಮಾಡಲಿಕ್ಕೆ ಆಗಲ್ಲ. ಏಟೆಕ್ ಲ್ಯಾಡರ್ ಯೂಸ್ ಮಾಡೋದು. ಓಕೆ, ಅದು ನಾನು ಅರೇಂಜ್ ಮಾಡ್ಕೊಡ್ತೀನಿ ನೆಕ್ಸ್ಟ್ ಸರ್ವಿಸಲ್ಲಿ. ದಯವಿಟ್ಟು ಈ ಸತಿ ಸ್ವಲ್ಪ ನೋಡಿ. ಫಸ್ಟ್ ಏಡ್ ಎಲ್ಲ ಮಾಡಿದ್ದೀರಿ, ಏನು ತೊಂದರೆ ಇಲ್ಲ. ಲ್ಯಾಡರ್ ಯೂಸ್ ಮಾಡಬೇಕು, ಚೇರ್ ಎಲ್ಲ ಯೂಸ್ ಮಾಡಬಾರ್ದು ಅಂತ ಗೊತ್ತಿಲ್ಲ ನಿಮಗೆ? ಲ್ಯಾಡರ್ ಕೇಳಿದ್ವಿ, ಆ್ಯಕ್ಚುಲಿ ಲ್ಯಾಡರ್ ಕೊಟ್ಟಿಲ್ಲ, ಅವ್ರು ಚೇರ್ ಇರೋದು ಅಂತಂದ್ರೆ ಅದಕ್ಕೆ ಚೇರ್ ತಗೊಂಡೇ ಮಾಡಿದ್ವಿ ಅಷ್ಟೇ. ಚೇರ್ ಇದೆ ಅಂತ ಲ್ಯಾಡರ್ ಇದೆ ಅಂತಂದರೆ ಸರ್ವಿಸ್ ಮಾಡಬಾರ್ದು, ಸ್ಟಾಪ್ ಮಾಡಬೇಕು. ಬೇರೆ ರಿಕ್ವೆಸ್ಟ್ ಮಾಡೋದು ಸ್ವಲ್ಪ ಮಾಡಿ ಅಂತ ಅದಕ್ಕೆ ಮಾಡಿದ್ವಿ ಅಷ್ಟೇ. ಮಾಡೋಣ ಸರ್. ಹೆಂಗೈತೆ ಇನ್ಸಿಡೆಂಟ್? ಹೆಂಗೈತೆ? ಚೇರ್ ಕೊಟ್ಟು ಚೆಕ್ ಮಾಡ್ತಿದ್ರು, ಫಾಲ್ಸಿಗೆ ಚೆಕ್ ಮಾಡ್ತಿದ್ರು ಅವರು. ಜಸ್ಟ್ 4 ಬಂತು ನನಗೆ. ಜಸ್ಟ್ ಸೈಡ್ಗೆ ಹೋದೆ, ಸೈಡ್ಗೆ ಹೋಗಿ ಬರೋಷ್ಟೊತ್ತಿಗೆ ಸ್ಕಿಡ್ಡಾಗಿ ಕೆಳಗಡೆ ನಿಂತಿದ್ರು. ಇಮಿಡಿಯೇಟ್ ಬಂದು ಕೂರಿಸಿ, ನೀರೆಲ್ಲ ಕೂರಿಸಿ ಫಸ್ಟ್ ಏಡ್ ಮಾಡಿ ಕೂರಿಸಿದ್ವಿ. ನಾನು ಇಮಿಡಿಯೇಟ್ ನಿಮ್ಗೆ ಕಾಲ್ ಮಾಡಿದ್ದೆ, ಇನ್ಸಿಡೆಂಟ್ ಆಗಿದೆ, ಅರ್ಜೆಂಟ್ ಬಂದೆ ಅಂತ ನಿಮಗೆ ಕಾಲ್ ಮಾಡಿ. ಅದಕ್ಕೆ ಕಾರಣ ಏನಂತಂದರೆ ನಮ್ಮ ಟೆಕ್ನಿಷಿಯನ್ಸು ಸೇಫ್ಟಿ ಯೂಸ್ ಮಾಡಿಲ್ಲ, ಸೇಫ್ಟಿ ಲ್ಯಾಡರ್ ಯೂಸ್ ಮಾಡಿಲ್ಲ, ಹೆಲ್ಮೆಟ್ ಯೂಸ್ ಮಾಡಿಲ್ಲ, ರಿಫ್ಲೆಕ್ಟಿವ್ ಜಾಕೆಟ್ಸ್ ಯೂಸ್ ಮಾಡಲಿಲ್ಲ. ಕಸ್ಟಮರ್ ಕಡೆಯಿಂದ ಹೆಲ್ಮೆಟ್ಟು, ಲ್ಯಾಡರ್ಸ್ ಯಾವುದು ಪ್ರಾಪರಾಗಿ ಕೊಟ್ಟಿಲ್ಲ. ಅದಕ್ಕೇ ನಾವು ಹೇಳೋದು ಏನು ಅಂತಂದರೆ, ಏನೇ ಕಾರಣ ಇದ್ರೂ ಲ್ಯಾಡರ್ಸ್, ಸೇಫ್ಟಿ ಇಕ್ವಿಪ್ಮೆಂಟ್ಸ್ ಎಲ್ಲದನ್ನು ಪ್ರಾಪರಾಗಿ ಯೂಸ್ ಮಾಡಲೇಬೇಕು. ವಿ ಎನ್ಶ್ಯೂರ್ ಎವ್ರಿ ಒನ್ ಗೋಸ್ ಹೋಮ್ ಸೇಫ್. ಸರ್ವಿಸ್ ಇತ್ತು, ಚೆಕ್ ಮಾಡ್ತೀವಿ ಸರ್. ನಿಮ್ಮ ಕಡೆಯಿಂದ ನಮ್ಗೊಂದು ಲ್ಯಾಡರು, ಒಂದು ಹೆಲ್ಮೆಟ್ ಅರೇಂಜ್ ಮಾಡಿ. ಹಲೋ ನವೀನ್, ಎಲ್ಲಿದೆಯಪ್ಪ? ಇದು ಲ್ಯಾಡ್ ಎತ್ಕೊಂಬ, ಎಷ್ಟು ಕಂಟ್ರೋಲ್ ಬಂದವ್ರೆ. ಮತ್ತು ಅವ್ರಿಗೆ ಏನು ಬೇಕೋ ಸೇಫ್ಟಿ ಏನಾದರೂ ಇದ್ರೆ ಕೊಟ್ಬಿಡಪ್ಪ.
ಒಂದು ಹೆಲ್ಮೆಟ್ ಕೊಡಿ. ಟ್ರಾಫಿಕ್ಸು ರೂಟ್ ಎಲ್ಲ ಚೆಕ್ ಮಾಡಿ ಸ್ವಲ್ಪ ಟ್ರಾಫಿಕ್ಸು ಎಷ್ಟು ಪಾಯಿಂಟ್ಸು ಎಂಟ್ರಿ ಪಾಯಿಂಟ್ಸ್ ಎಲ್ಲ ಚೆಕ್ ಮಾಡಿ ಸ್ವಲ್ಪ ಫೋಟೋ ತಗೊಂಡು ಇನ್ಫಾರ್ಮೇಷನ್ ಮಾಡೋಣ ಅವ್ರಿಗೆ ಫೋಟೋ ಕೊಡೋಣ ಕ್ಲೋಸಿಂಗ್ ಮಾಡಲಿಕ್ಕೆ. Everyone go home safe.